algorithm to find sum of three numbers. Write an algorithm to find sum of three numbers. Write an algorithm to find sum of three numbers. Okay, you can start writing. Write the algorithm and send me that algorithm. Okay, so what is the algorithm or what is the purpose of this particular algorithm? You need to perform addition of three numbers. ಏನು ಮಾಡಬೇಕಾಗಿತ್ತು ನಿಮಗೆ ಮೂರು ನಂಬರ್ಸ್ ಅನ್ನು ಆಡ್ ಮಾಡಬೇಕು, ಅದರ ಸಮ್ ಅನ್ನು ಡಿಸ್ಪ್ಲೇ ಮಾಡಬೇಕಾಗಿತ್ತು. That means you are going to perform addition operation or you are going to find out the sum. You are performing addition operation on three numbers, or you can say that you are going to find out the sum of three numbers. ಎರಡು ಅಂದ್ರೆ ಒಂದೇ ಅರ್ಥ ಹೌದಾ. ಮೂರು ನಂಬರ್ಸ್ ನಡುವೆ ಎಡಿಷನ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ದೇವಿ. ಇಲ್ಲ ಅಂತಂದ್ರೆ ಸಮ್ ಆಫ್ ತ್ರೀ ನಂಬರ್ಸ್ ಕೂಡಿಸಿದಾಗ ಏನ್ ಬರ್ತೈತಿ ಅದನ್ನ ಹೇಳೋ ಸಲುವಾಗಿ ಆದ್ರೂ ಬರ್ದೇವಿ. ರೈಟ್. ಸೊ ನೇಮ್ ಆಫ್ ದ ಅಲ್ಗೋರಿಥಮ್, ದ ಫಸ್ಟ್ ಥಿಂಗ್ ದಟ್ ಯು ನೀಡ್ ಟು ಡೂ ವೆನೆವರ್ ಯು ಸ್ಟಾರ್ಟ್ whenever you start writing algorithm is give a name to the algorithm. ಎಲ್ಲಕ್ಕಿಂತ ಫಸ್ಟ್ ಮಾಡಬೇಕಾಗಿರುವಂತ ಸ್ಟೆಪ್ ಏನು, ಅಲ್ಗೋರಿಥಮ್ ಗೆ ಹೆಸರು ಕೊಡಬೇಕು. ರೈಟ್. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ದ ನೇಮ್ ಟು an algorithm? Write algorithm and then put colon. ಕೆಲವೊಂದಿಷ್ಟು ಜನ ಈ ರೀತಿ ಸಿಂಬಲ್ಸ್ ಅನ್ನ ಯೂಸ್ ಮಾಡಿರಿ, ಇದನ್ನೆಲ್ಲ ಯೂಸ್ ಮಾಡಬೇಡ್ರಿ. ಬೆಟರ್ ವೇ ಈಸ್ ಟು ಯೂಸ್ colon itself. Right. And after that you need to write the name that you are going to give to this algorithm. ಏನಿದ್ರ ಹೆಸರು? Find sum of SUM ಅಲ್ಲ, sum of three numbers. Name given to this particular algorithm is find sum of three numbers. Okay, ಏನ್ ಮಾಡಬೇಕು ಕೆಲಸ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ algorithm ಅನ್ನ ಬರಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್. And first step is always a fixed one, that is beginning of algorithm. ಇದು ಏನು ನಾವು ಬರ್ದಿರೋದು, it is an explanatory comment, explanatory note. ಇದು ಇನ್ಸ್ಟ್ರಕ್ಷನ್ ಅಲ್ಲ, ಇದು ಕಮೆಂಟ್. ಈಗ ನೆಕ್ಸ್ಟ್ ಏನ್ ಬರೀತೀನಲ್ಲ ಅದು ಇನ್ಸ್ಟ್ರಕ್ಷನ್. And how you are going to represent the beginning? It is with an instruction start. Capital letters ಇಂದ ಬರ್ದಿರುವಂತ ಸ್ಟಾರ್ಟ್. Okay, next step. You need to take the necessary inputs. And how many inputs you require? You need to find the sum of three numbers. ಮೂರು ನಂಬರ್ಸ್ ಅನ್ನ ಕೂಡಿಸಬೇಕು ಅಂದ್ರೆ ಏನ್ ಬೇಕು ನಮಗ? ಮೂರು ನಂಬರ್ಸ್ ಬೇಕು. So you need to read three values. ಏನ್ ಮಾಡ್ಬೇಕು ಈಗ? ಇನ್ಪುಟ್ ಎಷ್ಟು ತಗೋಬೇಕು? ಮೂರು ತಗೋಬೇಕು. ಅದನ್ನ ಮೆನ್ಷನ್ ಮಾಡೋಣ. Read three values. Be clear in this step. ಎಷ್ಟು ವ್ಯಾಲ್ಯೂಸ್, ಹೆಡ್ಡ ವ್ಯಾಲ್ಯೂಸ್, ಏನ್ ರೀಡ್ ಮಾಡಕತ್ತೀರಿ ಅನ್ನೋದು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ರಿ. ಬರೇ ರೀಡ್ ವ್ಯಾಲ್ಯೂಸ್ ಅಂತಂದ್ರೆ 2 ಕೊಡ್ಬೋದು, 4 ಕೊಡ್ಬೋದು, 10 ಕೊಡ್ಬೋದು. ಬಟ್ ಹೌ ಮೆನಿ ಯು ವಾಂಟ್ ಓನ್ಲಿ 3. ಕಡಿಮೆನೂ ಬೇಡ, ಹೆಚ್ಚಿಗೆನೂ ಬೇಡ. ನಮಗೆ ಎಷ್ಟು ಬೇಕು? ಎಕ್ಸಾಕ್ಟ್ ಆಗಿ 3 ಬೇಕು. ಅಂದ್ರೆ ಅದನ್ನ ಮೆನ್ಷನ್ ಮಾಡ್ರಿ. ರೀಡ್ 3 ವ್ಯಾಲ್ಯೂಸ್. 2 ಬೇಕಿದ್ರೆ ರೀಡ್ 2 ವ್ಯಾಲ್ಯೂಸ್.
If you want a radius, read radius or enter radius. ನಿಮಗೆ ಏನು ಬೇಕು ಅದ್ರ ಎಕ್ಸಾಕ್ಟ್ ಆಗಿ ಹೇಳ್ರಿ. ನಮಗೆ ಏನು ಬೇಕು ಅನ್ನೋದನ್ನ ಹೇಳಿದಾಗ ಅಷ್ಟೇ ನಮಗೆ ಕರೆಕ್ಟ್ ಆಗಿ ಸಿಗ್ತೈತಿ. ಯಾವ್ದಾರೆ ಒಂದು ಅಂಗಡಿ ಹೋಗಿ ಹಿಂದೆ ಸುಮ್ಮ ಕೊಡ್ರಿ ಅಂತಂದ್ರೆ ಅವ್ರು ಏನ್ ಕೊಡ್ತಾರ? ನಿನಗೆ ಏನ್ ಬೇಕು ಕೇಳು ಅದನ್ನ ಕೊಡ್ತೀನಿ ಅಂತ ಹೇಳ್ತಾರ. ರೈಟ್? In the same way, when you are taking input, specify exactly how many you want, what you want, which type you want, ಏನ್ ಬೇಕು, ಎಂತಾಕ್ ಬೇಕು, ಎಷ್ಟು ಬೇಕು, ಎಲ್ಲಾನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ಅಂದ್ರೆ ಅಷ್ಟೇ ಏನಾಗುತ್ತೆ, ಕ್ಲಾರಿಟಿ ಇರ್ತೈತಿ. and user will give you such type of inputs and those many inputs. read 3 values, ಇಲ್ಲ ಅಂತಂದ್ರೆ enter 3 values ಅಂತನೂ ತಗೋಬಹುದು. next, the instruction which is used for taking input is read. You need to compulsory mention this one. read ಅಂತ ಹೇಳಿದಾಗ ಅಷ್ಟೇ ಇದು ಇನ್ಪುಟ್ ತಗೊಳ್ಳಿಕ್ಕೆ ಅನ್ನೋದು ಗೊತ್ತಾಗ್ತೈತಿ. ನೀವು ಹೇಳಿಲ್ಲ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗಂಗಿಲ್ಲ. ಸೊ you need to specify read and followed by 3 variables a, b, c. I have taken a, b, c. If you want, you can take some other p, q, r ತಗೋಬಹುದು, m, n, o ತಗೋಬಹುದು, x, y, z ತಗೋಬಹುದು. whatever you want you can take. okay, input ಅನ್ನ read ಮಾಡಿದ್ರು. next thing is you need to calculate, you need to perform the processing operation perform ಮಾಡಬೇಕು. ಏನು ಆಪರೇಷನ್ perform ಮಾಡಬೇಕು? ಸಮ್ ಫೈಂಡ್ ಮಾಡಬೇಕಂದ್ರೆ ಏನು ಮಾಡ್ತೀರಿ? ಎಡಿಷನ್ ಆಪರೇಷನ್ perform ಮಾಡಬೇಕಾ? ರೈಟ್. ಸೊ ನೆಕ್ಸ್ಟ್ ಆ ಆಪರೇಷನ್ ಸ್ಟೆಪ್ ನಂಬರ್ 3, calculate the sum or else perform addition. perform addition ಅರೆ ಬರೀರಿ, ಇಲ್ಲ calculate the sum ಅರೆ ಬರೀರಿ, ಯಾವುದು ಕನ್ವೀನಿಯಂಟ್ ಅದನ್ನ ಬರೀರಿ. ಓಕೆ, ವಾಟ್ ಯಾವ್ಯಾವನ್ನ ಆಡ್ ಮಾಡಬೇಕು? 1, 2, 3. a will be added to b and then value that is obtained now will be added with c. ಕಂಟೆಂಟ್ a ಒಳಗಿರುವಂತ ಕಂಟೆಂಟ್ ಅನ್ನ b ಒಳಗಿರುವಂತ ಕಂಟೆಂಟ್ ಜೊತೆ ಆಡ್ ಮಾಡಿದ್ವಿ. ಬಂದಿದ್ದ ರಿಸಲ್ಟ್ ಗೆ c ಒಳಗಿರುವಂತ ಕಂಟೆಂಟ್ಸ್ ಅನ್ನ ಆಡ್ ಮಾಡಿದ್ವಿ. ಫೈನಲಿ ಒಂದು ರಿಸಲ್ಟ್ ಬಂತು. right? there is some result. where it is? it is not stored anywhere. ಈ ರೀತಿ ಬಿಟ್ರಿ ಅಂತಂದ್ರೆ ನಿನ್ನ ನೆಕ್ಸ್ಟ್ ಬೇಕು ಅಂದ್ರೆ ಅದರ ಆನ್ಸರ್ ಏನು ಅನ್ನೋದು ಗೊತ್ತಾಗಂಗಿಲ್ಲ. so for that reason you need to assign it to some other variable. now we'll take that one as sum. ಇವಾಗ ಏನು ತಗೊಂಡ್ವಿ ನಾವು? sum. the contents of a, contents of b, contents of c. a ಒಳಗಿಂದ ವ್ಯಾಲ್ಯೂ, b ಒಳಗೆ ಸ್ಟೋರ್ಡ್ ಆಗಿರುವಂತ ವ್ಯಾಲ್ಯೂ, c ಒಳಗಿಂದ ವ್ಯಾಲ್ಯೂನ ಕೂಡಿಸಿ ಬಂದಿದ್ದ ರಿಸಲ್ಟ್ ಅನ್ನ ಏನು ಮಾಡಿದ್ವಿ? ಸಮ್ಮಿಗೆ ಅಸೈನ್ ಮಾಡಿದ್ವಿ. ಓಕೆ, ಕ್ಯಾಲ್ಕುಲೇಷನ್ ಪಾರ್ಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ? ವಿ ನೀಡ್ ಟು ಡಿಸ್ಪ್ಲೇ ವಾಟ್ ಎವರ್ ದ ರಿಸಲ್ಟ್ ಹ್ಯಾಸ್ ಕಮ್. ಏನ್ ಬಂದೈತಿ ಸಮ್ಮು ಅದನ್ನ ಡಿಸ್ಪ್ಲೇ ಮಾಡಬೇಕು. ಸ್ಟೆಪ್ ನಂಬರ್ 4, ಡಿಸ್ಪ್ಲೇ ಆರ್ ಪ್ರಿಂಟ್ ದ ಸಮ್ ಇಲ್ಲ ರಿಸಲ್ಟ್. you need to display the sum or result, and for displaying you are going to use the instruction print. ellada nam answer sum odagada. so you are going to print sum. you are going to print the sum. and next kelsa mugittu end algorithm edu bariyakatitvi ada completion ಆಯ್ತು. that means you are going to termination, and it is indicated with the instruction or command stop. so this is how you are going to write an algorithm to find sum of 3 numbers. sum of 3 numbers. those who have not written or those who have written it wrongly can take it down. ಯಾರ್ದು ತಪ್ಪಾಗೈತಿ, ಸ್ವಲ್ಪ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇದಾವು, ಅದು ಅವರು ಕರೆಕ್ಷನ್ ಮಾಡ್ಕೋಬಹುದು. Is anybody taking it down? ಅಥವಾ ಎಲ್ಲಾರ್ದು ಕರೆಕ್ಟ್ ಐತಾ ಅಥವಾ ಯಾರೇ ಬರ್ಕೊಳ್ಳಿಕತ್ತೀರೋ? If you are writing it, please raise your hands. ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಅಲ್ಗೋರಿದಮ್ ಹೇಳ್ತೀನಿ. If anybody is taking down the algorithm, please raise your hand so that I can wait till you complete. If anybody is taking down the algorithm, please raise your hands and lower it when you complete it. ಮುಗಿದ ತಕ್ಷಣ ನಿಮ್ಮ ಕೈ ಕೆಳಗೆ ಬಿಡ್ರಿ, ನಾನು
ನೆಕ್ಸ್ಟ್ ಅಲ್ಗೋರಿದಮ್ ಅನ್ನ ಸ್ಟಾರ್ಟ್ ಮಾಡ್ತೀನಂತ. Take down the heading. Write an algorithm. Write an algorithm to find. Write an algorithm to find simple interest. Write an algorithm to find simple interest or calculate simple interest. Write an algorithm to find simple interest. Okay. So what is the formula to find out simple interest? Simple interest find out ಮಾಡ್ಲಿಕ್ಕೆ calculate ಮಾಡ್ಲಿಕ್ಕೆ ಏನು ಫಾರ್ಮುಲಾ ಯೂಸ್ ಮಾಡ್ತೀರಿ? ETR divided by 100. ಟೆಕ್ಸ್ಟ್ ಮಾಡ್ರಿ, ಅನ್ಮ್ಯೂಟ್ ಮಾಡ್ಕೋಬೇಡ್ರಿ, it disturbs the class. Text me the answer. What is the formula to find out simple interest? Okay, it's correct, Vinayak. What is the formula that you are going to use for calculating simple interest? A is equals to P divided by 1 plus. What is the formula of compound interest? Alisa, what is the formula to find out compound interest? Ma'am, A equals to P into 1 plus R by N into NT. Others, what is the formula to find out simple interest? Simple interest na heng find out ಮಾಡ್ತಾರೆ ಅಂತ ಗೊತ್ತಿಲ್ಲ? Yes, principal amount into time into rate of interest. ನೀವು ಎಷ್ಟು ದುಡ್ಡಿಗೆ ಎಷ್ಟು ಟೈಮ್ ತನಕ ತಗೊಂತೀರಿ ಲೋನ್ ಅಂಡ್ rate of interest for that particular loan divided by 100. This is the formula to find out simple interest or to calculate simple interest. Simple interest na calculate ಮಾಡ್ಲಿಕ್ಕೆ ಇದು formula. So what are the requirements? You require principal amount, or you can call it as just amount, then duration, which is called as time, and rate of interest. You require rate of interest. ಇದು ಮೂರು ಇನ್ಪುಟ್. ಇನ್ನೊಂದು ಟರ್ಮ್ ಅನ್ನು ಯೂಸ್ ಮಾಡ್ಲಿಕ್ಕೆ ನಾವು, which is 0, it is constant. ಇದು ಚೇಂಜ್ ಆಗ್ತೈತಿ. ನಾವು ಫಸ್ಟಿಗೆ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಬೈ ಅ ಬೈಕ್. ಒಂದು ಬೈಕ್ ತಗೋಬೇಕು ಅಂತ ಹೇಳಿ ಒಂದು 40,000 ರೂಪಾಯಿ ಲೋನ್ ಹಾಕ್ತೀನಿ, 1 ವರ್ಷಕ್ಕೆ ಮುಟ್ಟಿಸ್ತೀನಿ. ಬೈಕ್ ಲೋನ್ ಮುಟ್ಟಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಐ ಟೇಕ್ ಅ ಲೋನ್ ಟು ಕನ್ಸ್ಟ್ರಕ್ಟ್ ಹೌಸ್. ಮನಿ ಕಟ್ಲಿಕ್ಕೆ ಅಂತಂದಾಗ ಏನ್ ಮಾಡ್ತೀವಿ ನಾವು, 10 ಲಕ್ಷ 20 ಲಕ್ಷ ಸಾಲ ತಗೋತೀವಿ. ಅದು ವರ್ಷದಾಗ ಮುಟ್ಟಂಗಿಲ್ಲ. ಇಟ್ ವಿಲ್ ಬಿ ಫಾರ್ 3 years, 5 years, 8 years. ಡ್ಯೂರೇಷನ್ ಚೇಂಜ್ ಆಗ್ತೈತಿ ಅಂಡ್ ಇವನ್ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತಾವ. ಅಂಡ್ ಇವನ್ ಸೀನಿಯರ್ ಸಿಟಿಸನ್ಸ್, ಎಂಪ್ಲಾಯೀಸ್, ನಿಮ್ದು ಸ್ಯಾಲರಿ ಎಷ್ಟದ ಅವೆಲ್ಲ ಏನಾಗ್ತಾವ ಮ್ಯಾಟರ್ ಆಗ್ತಾವ, ರೈಟ್? ಸೊ
In that matter, principal amount, duration and rate of interest will change. But ಆ 100 change ಆಗಂಗಿಲ್ಲ. It's rate of interest ನಾವು per 100 ಇರ್ತೇವೆ. ನಿಮ್ ಟೋಟಲ್ ಅಮೌಂಟ್ ಗೆ ಎಷ್ಟು ಆಗ್ತೈತಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಆ 100 ಚೇಂಜ್ ಆಗಂಗಿಲ್ಲ, which is constant. ನಾವು ಇಲ್ಲಿವರೆಗೂ ಬರೆದಿರುವಂತ ಎಲ್ಲಾ ಅಲ್ಗೋರಿದಮ್ಸ್ ನಾಗ ನಾವೇನ್ ಮಾಡ್ತಿದ್ವಿ, the values that we are using in the calculation ಒಳಗೆ ಯೂಸ್ ಮಾಡುವಂತ ಎಲ್ಲಾನು as an input ತಗೊಂತಿದ್ವಿ. For the first time in this particular algorithm you are using constant value. ಇದು ಕಾನ್ಸ್ಟೆಂಟ್ ಇದೆ, ಇದನ್ನ ರೀಡ್ ಮಾಡಬೇಕಾಗಿಲ್ಲ. ನೀವೇನ್ ರೀಡ್ ಮಾಡಬೇಕು, ಪ್ರಿನ್ಸಿಪಲ್ ಅಮೌಂಟ್ ಅನ್ನ ರೀಡ್ ಮಾಡಬೇಕು, ಟೈಮ್ ಅನ್ನ ರೀಡ್ ಮಾಡಬೇಕು, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ರೀಡ್ ಮಾಡಬೇಕು. Even though 4 values are being used in the calculation or in the processing, but only 3 values are taken from the user. ಪ್ರೋಗ್ರಾಮರ್ ಇಂದ 3 ವ್ಯಾಲ್ಯೂಸ್ ಅನ್ನ ತಗೊಂತೀವಿ, ಒಂದು ಕಾನ್ಸ್ಟೆಂಟ್ ಇರ್ತೈತಿ, ಅದನ್ನ ನೀವು ಆಸ್ ಅನ್ ಇನ್ಪುಟ್ ರೀಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಅರ್ಲಿಯರ್ ಈ ಪರ್ಟಿಕ್ಯುಲರ್ ಅಲ್ಗೋರಿದಮ್ ಗೆ ಸ್ಲೈಟ್ ಚೇಂಜ್ ಬಂತು ನೋಡ್ರಿ. ಹಿಯರ್ ಯು ಆರ್ ಟೇಕಿಂಗ್ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ರೈಟ್? ಸೊ ವಿತ್ ದಟ್ ವಿಲ್ ಸ್ಟಾರ್ಟ್ ರೈಟಿಂಗ್ ದ ಅಲ್ಗೋರಿದಮ್. ಸ್ಟೆಪ್ಸ್ ಏನು ಚೇಂಜ್ ಆಗಂಗಿಲ್ಲ, ಸ್ಟೆಪ್ಸ್ ಅಷ್ಟೇ ಉಳಿತಾವು, ಅದೇ ಉಳಿತೈತಿ. ಬಟ್ ಓನ್ಲಿ ಥಿಂಗ್ ಈಸ್ all the things that are required for calculation are not taken as input. ಪ್ರತಿಯೊಂದನ್ನು ಇನ್ಪುಟ್ ಫಾರ್ಮ್ ನಾಗೇನೆ ತಗೋಬೇಕಾಗಿಲ್ಲ. ಸೊ ಫಸ್ಟ್ ಸ್ಟೆಪ್ ಏನು, you need to write name of the algorithm colon followed by name of the algorithm. And what will be the name of our algorithm here? What we are going to do, we are going to calculate simple interest, right? So calculate simple interest. ಇಲ್ಲಿ ನಾವು ಎಷ್ಟು ವೇರಿಯೇಬಲ್ಸ್ ಏನು ಅನ್ನೋದನ್ನ ಹೇಳಂಗಿಲ್ಲ, ಯಾಕಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನಿಮ್ದ 3 ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗ್ತೈತಿ ಅನ್ನೋದು ಗೊತ್ತಿರ್ತೈತಿ, ಪ್ರಿನ್ಸಿಪಲ್, time and rate of interest. So you are not going to mention how many values to read, 3 values or 2 values ಅನ್ನೋದನ್ನ ಸ್ಪೆಸಿಫೈ ಮಾಡಿಲ್ಲ, ಬರೀ ಏನ್ ಕೊಟ್ಟಿದ್ದ ಹಿಸ್ಟೊಳಗ calculate simple interest. Okay, and the first as it is fixed step 1, beginning of algorithm. And it is indicated with an instruction start. Okay, next step 2. What you are going to do here, you need to take the inputs, you need to read the inputs. Enen bek namage inputs? What are the inputs that are required for calculation of simple interest? Simple interest calculate madlikke enen inputs beku? Send the answer. What are the inputs that you require for calculation? Simple interest calculate madlikke enen inputs na read madbekagtaiti? Okay, next 3 answers. Okay, ಉಳಿದವರೊಂದು ಸ್ವಲ್ಪ ಫಾಸ್ಟ್ ಆಗ್ರಿ. Okay, good. So you need to read principal amount, time and rate of interest. ಬೇಕು ಅಂತಂದ್ರ ಮೂರದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ರಿ, ಇಲ್ಲ ಶಾರ್ಟ್ ಫಾರ್ಮ್ಸ್ ನಾಗ ಯೂಸ್ ಮಾಡ್ತಿದ್ರಿ ಅಂದ್ರೆ ಶಾರ್ಟ್ ಫಾರ್ಮ್ ನಾಗ ಯೂಸ್ ಮಾಡ್ರಿ, ರೈಟ್? ಸೊ read principal amount, comma time and rate of interest. ಪೂರ್ತಿ ಆಗೇನೆ ಮೆನ್ಷನ್ ಮಾಡಿದ್ನ, ಏನೇನ್ ರೀಡ್ ಮಾಡ್ತೀವಿ, ಪ್ರಿನ್ಸಿಪಲ್ ಅಮೌಂಟ್, ಟೈಮ್ and rate of interest. Now we'll write the instruction, read. And remember one thing, ನೀವು ಇನ್ಸ್ಟ್ರಕ್ಷನ್ ಒಳಗೆ ಏನು ವೇರಿಯೇಬಲ್ ಯೂಸ್ ಮಾಡ್ತೀರಿ ಕ್ಯಾಲ್ಕುಲೇಷನ್ ಒಳಗೆ ಅದನ್ನೇ ಯೂಸ್ ಮಾಡಬೇಕು.
ನಾ ಮೇಲೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿನಿ ಅಂತ ಹೇಳಿ ನೀವು ಕೆಳಗೆ ಪ್ರಿನ್ಸಿಪಲ್ ಅಮೌಂಟ್ ತಗೊಂಡ್ರಿ ಅಂದ್ರೆ ಕೆಳಗೆ ಕ್ಯಾಲ್ಕುಲೇಷನ್ದಾಗೂ ಅದನ್ನೇ ತಗೋಬೇಕಾಗ್ತೈತಿ. ಇಟ್ ವಿಲ್ ಬಿಕಮ್ ವೆರಿ ಲೆಂದಿ ಟು ರೈಟ್. ಸೊ ಏನ್ ಮಾಡೋಣ, ಶಾರ್ಟ್ ಫಾರ್ಮ್ ತಗೊಳ್ಳೋಣ. P, T, R. P stands for principal amount, T stands for time, and R stands for rate of interest. ಇಲ್ಲಿ and ಹಾಕಿನಿ ನಡುವ, ಆದ್ರೆ ಇಲ್ಲಿ ಹಾಕ್ಲಿಕ್ಕೆ ಅಲೋ ಇಲ್ಲ. Why? Because it is a statement with explanation, no to. ಇಲ್ಲಿ ನೀವು and ಹಾಕ್ಬೋದು. But when you are reading the values, you cannot use and symbol, because and symbol the representation ಬೇರೆ ಬರ್ತೈತಿ ಇನ್ಸ್ಟ್ರಕ್ಷನ್ ಒಳಗ. ಸೊ ಅದು ಬಂದಾಗ ನಾದ್ರೆ ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಂತ. ಬಟ್ ನಾವು ಯು ಜಸ್ಟ್ ರಿಮೆಂಬರ್ ದಟ್ ಯು ಕ್ಯಾನಾಟ್ ಯೂಸ್ and here, in between and ಅನ್ನ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಓಕೆ, ಇನ್ಪುಟ್ ತಗೊಂಡ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕು. ದಟ್ ಈಸ್ ಯು ನೀಡ್ ಟು ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್. ಸ್ಟೆಪ್ 3, calculate simple interest. Okay, so what is the formula for calculating simple interest? PTR. PTR. And now ಇಲ್ಲಿ 4 divided by ಹಾಕ್ಲಿಕ್ಕೆ ಬರಂಗಿಲ್ಲ, because computer does not provide that line. ನೀವು ನಾರ್ಮಲ್ ಆಗಿ ಬರಿಬೇಕಾದ್ರೆ ಹಿಂಗ್ ಬರೀತೀರಿ, ಹಿಂಗ್ ಬರೀತೀರಿ. ಅದೇ ಕಂಪ್ಯೂಟರ್ನಾಗ ಹಾಕ್ಬೇಕಂದ್ರೆ ಈ ಲೈನ್ ಅವೈಲೇಬಲ್ ಇಲ್ಲ. ಅದ್ರ ಸಲುವಾಗಿ ಡಿವಿಷನ್ ಗೆ ಅವೈಲೇಬಲ್ ಇರುವಂತ ಆಪರೇಟರ್ ನ ತಗೊಂತೀವಿ. ಸೊ ಫಾರ್ ದಟ್ ರೀಸನ್ ಯು ನೀಡ್ ಟು ಪುಟ್ ಅ ಬ್ರಾಕೆಟ್ ಓವರ್ ಹಿಯರ್. ಮೊದಲ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ and then divided by 100. Okay, you got simple interest. ಇದನ್ನ ಇನ್ನೆಲ್ಲರೆ ಒಂದ್ ಕಡೆ ಸ್ಟೋರ್ ಮಾಡ್ಬೇಕಾ, ಅಸೈನ್ SI. ನೀವು S.I ತಗೊಂಡ್ರೆ ಪ್ರಿಂಟ್ ಮಾಡ್ಬೇಕಾದ್ರೂ S.I ನೇ ತಗೋಬೇಕು. ಕಂಟಿನ್ಯೂಸ್ ಆಗಿ SI ತಗೊಂಡ್ರಿ ಅಂದ್ರೆ ಕಂಟಿನ್ಯೂಸ್ ಆಗಿ SI ತಗೋಬೇಕು. ಇಲ್ಲ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿ ಬರ್ಕೊಂಡ್ರಿ ಅಂದ್ರೆ ಪ್ರಿಂಟ್ ಮಾಡ್ಬೇಕಾದ್ರೂ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿನೇ ಬರೀಬೇಕು. ನೀವು ಯಾವ ಫಾರ್ಮ್ ನಾಗ ವೇರಿಯೇಬಲ್ಸ್ ನ ಒಂದ್ ಕಡೆ ಯೂಸ್ ಮಾಡ್ತೀರಿ, ಎಲ್ಲಾ ಕಡೆ ಅದೇ ಫಾರ್ಮ್ಯಾಟ್ ನಾಗೇನೆ ಯೂಸ್ ಮಾಡ್ಬೇಕು, ಚೇಂಜ್ ಮಾಡುವಂಗಿಲ್ಲ. So I have taken it as S.I. I hope this dot is visible to everyone. Okay, so we calculated. ಫಾರ್ಮುಲಾ ಯೂಸ್ ಮಾಡಿ ಈ 100 ನ ರೀಡ್ ಮಾಡಿರ್ಲಿಲ್ಲ, ಬಟ್ ಡೈರೆಕ್ಟ್ ಆಗಿ ತಗೊಳಿಕತ್ತೇವೆ ಬಿಕಾಸ್ ಇಟ್ ಈಸ್ ಕಾನ್ಸ್ಟೆಂಟ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್. ರೈಟ್, ಕ್ಯಾಲ್ಕುಲೇಷನ್ ಮಾಡಿದ್ವಿ, ಬಂದಿದ್ದ ಆನ್ಸರ್ ನ ಒಂದು ವೇರಿಯೇಬಲ್ ನಾಗ ಸ್ಟೋರ್ ಮಾಡಿದ್ವಿ. ಇವಾಗ ಏನ್ ಮಾಡ್ಬೇಕು, ಆ ರಿಸಲ್ಟ್ ಅನ್ನ ಪ್ರಿಂಟ್ ಮಾಡಬೇಕು. ಸೆಷನ್ ಎಂಡ್ ಆಗ್ತೈತಿ, ನಾನು ನೆಕ್ಸ್ಟ್ ಸೆಷನ್ ಕಂಟಿನ್ಯೂ ಮಾಡ್ತೀನಿ ಅಂತ ಎಲ್ಲರೂ ಜಾಯಿನ್ ಆಗ್ರ. ಈಗ ಯಾರ್ಯಾರು ಅದಿರಿ? I want the full strength. Now 20 members are present. All the 20 should be present for next session also.